ನಮಸ್ಕಾರ ಎಲ್ಲರಿಗೂ. ನಿನ್ನೆ ನಡೆದ IPL ಮ್ಯಾಚಲ್ಲಿ ಅಂದರೆ ರಾಜಸ್ಥಾನ್ ವರ್ಸಸ್ ಪಂಜಾಬ್ ಮ್ಯಾಚಲ್ಲಿ ಪಂಜಾಬ್ ಅವ್ರನ್ನ ಹೆಂಗೆ ಸೋಲಿಸ್ಬೇಕು ಅಂತ ರಾಜಸ್ಥಾನದವರು ತಿಳಿಸ್ಕೊಟ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಪಂಜಾಬ್ ಈ ಸೀಸನ್ ಒಂದು ಮ್ಯಾಚ್ ಸೋಲೋದಿಲ್ಲ ಅಂತಲೇ ಅಂದ್ಕೊಂಡಿದ್ವಿ, ಆದರೆ ನಿನ್ನೆ ಸೋತೋಯ್ತು. ಏನಪ್ಪ ಅಂದರೆ ಪಂಜಾಬ್ ಅವ್ರದ್ದು ಬಾಲಿಂಗ್ ಭಾಳ ವೀಕ್ ಆಯಿತು. ಯಾಕಂದರೆ ನಿನ್ನೆ ಅವರು ನೋಡಿ 226 ರನ್ ಟಾರ್ಗೆಟ್ ಕೊಟ್ಟರು, ರಾಜಸ್ಥಾನ್ ಚೇಸ್ ಮಾಡಿದ್ರು. ಅವ್ರದ್ದು ಬಾಲಿಂಗ್ ಏನು ಅಂಥ ಸ್ಟ್ರಾಂಗ್ ಇರಲಿಲ್ಲ. ಯಾಕಂದರೆ ಅವ್ರ ಬೌಲರ್ಸ್ ಮೇಲೆ ಪ್ರೆಷರ್ ಹಾಕಿದರೆ ಅವ್ರು ರನ್ ಕೊಡ್ತಾನೇ ಇದ್ದರು. ಹರ್ಪ್ರೀತ್ ಬಾರು ಚಹಲ್ ಅಷ್ಟೇ ಸ್ವಲ್ಪ ಚೆನ್ನಾಗಿ ಮಾಡೋದು ಬಿಟ್ಟರೆ ಉಳ್ಕಿದ ಯಾರು ಚೆನ್ನಾಗಿ ಮಾಡಿಲ್ಲ ಅವ್ರ ಕಡೆ. ಹಂಗಾಗಿ ಫಸ್ಟ್ ಪಂಜಾಬ್ ವಿರುದ್ಧ ಆಡಬೇಕಾದ್ರೆ ಟಾಸ್ ಗೆಲ್ಬೇಕು ನಾವು ಅವ್ರ ವಿರುದ್ಧ ಗೆಲ್ಬೇಕಂದ್ರೆ. ಯಾಕಂದರೆ ಅವ್ರು ಗೆದ್ದಿರೋ 5 ಮ್ಯಾಚು ಚೇಜಿಂಗಲ್ಲೇ ಗೆದ್ದಾರ, 1 ಮ್ಯಾಚ್ ಮಾತ್ರ ಅವರು ಡಿಫೆಂಡ್ ಮಾಡಿ ಗೆದ್ದಾರ. ಹಂಗಾಗಿ ಫಸ್ಟ್ ನಾವೇನಾದರೂ ಗೆಲ್ಲಬೇಕಂದ್ರೆ ಟಾಸ್ ಗೆದ್ದು ಅವರಿಗೆ ಬ್ಯಾಟಿಂಗ್ ಕೊಡಬೇಕು. ನೆಕ್ಸ್ಟ್ ಅವ್ರನ್ನ 250 ಒಳಗಡೆನೇ ಅವ್ರನ್ನ ಆಲ್ಔಟ್ ಮಾಡಬೇಕು, ರಿಸ್ಟ್ರಿಕ್ಟ್ ಮಾಡಬೇಕು ಅವ್ರನ್ನ. ಅವಾಗ ಮಾತ್ರ ನಮಗೆ ನೆಕ್ಸ್ಟ್ ಬ್ಯಾಟಿಂಗ್ ಆಡೋಕ್ಕೆ ಈಸಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಅವರು ಬೌಲರ್ಸ್ ಮೇಲೆ ಪ್ರೆಷರ್ ಹಾಕ್ಯಂತ ಹೋದರೆ ಆಯ್ತು, ಈಸಿಯಾಗಿ ನಾವು ಅವ್ರನ್ನ ಸೋಲಿಸ್ಬೋದು. ಇಲ್ಲಾಂದರೆ ಅವರು ಸೋಲೋದಲ್ಲ, ಈ ಸೀಸನ್ ಸೋಲೋದಿಲ್ಲ ಅಂತಲೇ ಅಂದ್ಕೊಂಡಿದ್ವಿ, ಆದರೆ RR ಸೋಲಿಸ್ಬಿಟ್ರು. ಮತ್ತು ರಿಯಾನ್ ಪರಾಗ್ ಕ್ಯಾಪ್ಟನ್ ಈ ಕಡೆ RCBನ ಮತ್ತು ಪಂಜಾಬ್ನ ಸೋಲಿಸಿದ ಕ್ಯಾಪ್ಟನ್ ಆಗ್ತಾರೆ ಈ ಸೀಸನ್ನಾಗ. ಯಾಕಂದರೆ ಪಂಜಾಬ್ನ ಸೋತೇ ಇರಲಿಲ್ಲ, RCB 2 ಮ್ಯಾಚ್ ಮಾತ್ರ ಸೋತಿತ್ತು. ಅದರಲ್ಲಿ ಒಂದು ರಾಜಸ್ಥಾನ್ ಕೂಡ ಸೋತಿತ್ತು, ಇನ್ನೊಂದು ಡೆಲ್ಲಿ ಕೂಡ ಮಾತ್ರ ಸೋತಿತ್ತು. ಹಂಗಾಗಿ ಅವ್ರೇನು ಅಂಥ ಬಾಲಿಂಗ್ ಸ್ಟ್ರಾಂಗ್ ಇರೋ ಟೀಮ್ ಅಲ್ಲ, ಬ್ಯಾಟಿಂಗ್ ಮಾತ್ರ ಸ್ಟ್ರಾಂಗ್ ಐತೆ. ಫಸ್ಟ್ ಪವರ್ ಪ್ಲೇ ಮಾತ್ರ ಚೆನ್ನಾಗಿ ಆಡ್ತಾರೆ. ಪ್ರಭ್ಸಿಮ್ರನ್ ಸಿಂಗ್ ಮತ್ತು ಪ್ರಿಯಾಂಶ್ ಆರ್ಯ ಫುಲ್ ಅಗ್ರೆಸಿವ್ ಬ್ಯಾಟಿಂಗ್ ಆಡ್ತಾರೆ. RRನೇ ಕೂಡ ಅಷ್ಟೇ, ವೈಭವ್ ಸೂರ್ಯವಂಶಿ ಮತ್ತು ಜೈಸ್ವಾಲ್, ಜುರೆಲ್ ಇವ್ರು 3 ಆಡಿದರೆ ಸಾಕು. RR ಅವ್ರ 3 ಮೇಲೆ ಡಿಪೆಂಡ್ ಆಗಿದೆ. ಹಂಗಾಗಿ ಇದರೊಳಗೆ ಇವ್ರು 3 ಔಟ್ ಮಾಡಿದ್ರೆ ರಾಜಸ್ಥಾನ ಸೋಲಿಸ್ಬೋದು ಬೇಗ. ಆ ಕಡೆ ಅವ್ರು 3 ಶ್ರೇಯಸ್ ಅಯ್ಯರ್, ಪ್ರಭ್ಸಿಮ್ರನ್ ಮತ್ತು ಪ್ರಿಯಾಂಶ್ ಆರ್ಯ ಇವ್ರು 3 ಔಟ್ ಮಾಡಿದ್ರೆ ಸಾಕು, ಬ್ಯಾಟಿಂಗ್ ಲೈನಪ್ಪೇ ಕೊಲ್ಯಾಪ್ಸ್ ಆಗೋಗುತ್ತೆ. ಅದರಲ್ಲೂ PBKSದು ಬಾಲಿಂಗ್ RCBಕ್ಕಿಂತ ವೀಕ್ ಐತೆ ಅಂತಲೇ ಅನ್ನಿಸುತ್ತೆ. ಯಾಕಂದರೆ ಡಿಫೆಂಡ್ ಮಾಡ್ಬೋದಿತ್ತು, ಅವರು ಮಾಡಲಿಲ್ಲ. ಹಾಗಾಗಿ ಪಂಜಾಬ್ನ ಈ ಸೀಸನ್ ಸೋಲಿಸ್ಬೇಕಂದ್ರೆ ಫಸ್ಟ್ ಬ್ಯಾಟಿಂಗ್ ಅವರಿಗೆ ಕೊಡಬೇಕು, ಚೇಸಿಂಗ್ ಮಾಡಬೇಕು ಅವ್ರ ಮೇಲೆ, ಅವಾಗ ಮಾತ್ರ ಗೆಲ್ತೀವಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಇಷ್ಟೇ. ಥ್ಯಾಂಕ್ ಯು.